ನಿಧನಮುಪಗತೇಷು ವೃಷ್ಣಿಭೋಜೇಷ್ವಧಿರಥಯೂಥಪೇಷು ಮುಖ್ಯಃ ಸತು ಕಥಮವಶಿಷ್ಟ ಉದ್ಧವೋ ಯತ್ ಹರಿರಪಿ ತತ್ಯಜ ಆಕೃತಿಂ ತ್ರಧೀಶಃ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 28ನೇ ಶ್ಲೋಕ ಇದು. ಇಲ್ಲಿ ಪರೀಕ್ಷಿತ ಹೀಗೆ ಶುಕಾಚಾರ್ಯರನ್ನ ಕೇಳ್ತಿದ್ದಾನೆ. ಈ ಯಾದವ ಕುಲದ ಮಹಾರಥರು ಮತ್ತೆ ಅದರ ನಾಯಕರು ಎಲ್ಲರೂ ನಷ್ಟರಾದರು. ಅದರಲ್ಲಿ ಮುಖ್ಯನಾದಂಥ ವಿದುರಯೊಬ್ಬ ಹೇಗೆ ಉಳಿದ? ಏಕೆಂದರೆ ಜಗತ್ತಿನ ಒಡೆಯನಾದ 3 ಜಗತ್ತಿನ ಒಡೆಯನಾದ ಕೃಷ್ಣನೂ ಕೂಡ ಬ್ರಾಹ್ಮಣರಿಂದ ಯಾದವರಿಗೆ ಬಂದಿದ್ದಂಥ ಇದೊಂದು ಶಾಪ. ಆ ಶಾಪವನ್ನು ಒಂದು ನಿಮಿತ್ತ ಮಾಡಿಕೊಂಡು ಭೂಲೋಕವನ್ನು ಬಿಟ್ಟು ಹೋದ್ನಲ್ಲ, ಉದ್ಧವ ಒಬ್ಬ ಹೇಗೆ ಉಳಿದ ಅದನ್ನು ಹೇಳಿ ಅಂತ ಹೀಗೆ ಪರೀಕ್ಷಿತ ಕೇಳ್ತಾನೆ. ಅದಕ್ಕೆ ಶುಕ ಹೇಳುವಂಥ ಉತ್ತರ ಇದು ಮುಂದೆ. ಇದರಲ್ಲಿ ನಾವೀಗ ಶ್ಲೋಕದ ಅರ್ಥವನ್ನು ಯಾದವಾರ್ಯರು ಮತ್ತು ವಿಜಯಧ್ವಜರು, ಉಳಿದ ವ್ಯಾಖ್ಯಾನಕಾರರು, ಹಾಗೆ ಭಾಗವತ ತಾತ್ಪರ್ಯ ಅದಕ್ಕನುಗುಣವಾಗಿ ನೋಡಬೇಕು. ಅಧಿರಥಯೂಥಪ ಅನ್ನೋದಕ್ಕೆ ಹೀಗೆ ಅರ್ಥ ಮಾಡ್ತಾರೆ ವಿಜಯಧ್ವಜರು. ಅಧಿರಥರು ಅಂದರೆ ದೊಡ್ಡ ಯೋಧರು. ಅವರ ಯೂಥ ಅಂದರೆ ಗುಂಪು, ಅದನ್ನು ಪಾಲನೆ ಮಾಡುವಂಥವರು ಅಧಿರಥ ಯೂಥಪರು. ಅವರ ಯೂಥ ಮತ್ತೊಂದಿದೆ, ಅದು ಅವರು ಅಧಿರಥ ಯೂಥಪರು. ಅದಕ್ಕೆಲ್ಲದರಲ್ಲೂ ಮುಖ್ಯನಾದವನು ಈ ವಿದುರ ಅಂತ ಹೀಗೆ ಅದರ ತಾತ್ಪರ್ಯ. ಒಟ್ಟಾರೆ ಅಧಿರಥರ ಗುಂಪೊಂದಿದೆ. ಆ ಗುಂಪನ್ನು ಪಾಲನೆ ಮಾಡುವಂಥವರು ಕೆಲವರಿದ್ದಾರೆ, ನಾಯಕರು. ಆ ನಾಯಕರ ಗುಂಪನ್ನು ಪಾಲನೆ ಮಾಡುವ ಮತ್ತೆ ಕೆಲವರಿದ್ದಾರೆ. ಅವರಲ್ಲಿ ಮುಖ್ಯನಾದವನು ಈ ಉದ್ಧವ ಅಂತ ಹೀಗೆ ತಾತ್ಪರ್ಯ. ಆಕೃತಿ ಅನ್ನೋ ಶಬ್ದಕ್ಕೆ ಪೃಥ್ವಿ ಅಂತ ಹೀಗೆ ಅರ್ಥ ಇದೆ. ಆಗ ಅರ್ಥ ಇಟ್ಕೊಂಡ್ರೆ ಎಲ್ಲವೂ ಹೊಂದುತ್ತದೆ ಅಂತ ಅನ್ನೋದನ್ನ ಭಾಗವತ ತಾತ್ಪರ್ಯದ ಆಧಾರದಿಂದ ಆಚಾರ್ಯರು ತೋರಿಸಿದ್ದಾರೆ. ಅತಃ ದೇಹತ್ಯಾಗೋ ನಾಮ ಪೃಥ್ವಿ ಲೋಕತ್ಯಾಗ ಏವ. ಭಗವಂತ ದೇಹವನ್ನು ತ್ಯಾಗ ಮಾಡುವುದು ಅಂದರೆ ಪೃಥ್ವಿ ಲೋಕವನ್ನು ತ್ಯಾಗ ಮಾಡುವುದು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ವಿಜಯಧ್ವಜರು ಹೇಳಿದ್ದನ್ನು ಓದಿದೆ. ಮುಂದೆ ಯಾದವಾರರು ಹೇಳಿದ್ದನ್ನು ನೋಡೋಣ. ನಿಧನ ಅಂದರೆ ನಾಶ ಅಂತ ಈಗ ಅದರ ಅರ್ಥ. ಅಧಿರಥ ಯೂಥಪ ಅನ್ನೋದಕ್ಕೆಲ್ಲ ವಿಜಯಧ್ವಜರು ಹೇಳಿದ ಅರ್ಥವನ್ನೇ ಯಾದವಾರ್ಯರು ಹೇಳ್ತಾರೆ. ತೇಷು ಮುಖ್ಯ ಉದ್ಧವ ಮುಖ್ಯತೋ ಯೋಧ. ಅವನು ಮಹಾಪರಾಕ್ರಮಿಯೇ ಆಗಿದ್ದ. ಹಿಂದೆ ಅನೇಕ ಯುದ್ಧಗಳಲ್ಲಿ ಯಾದವರ ಪರವಾಗಿ ಭಾಗವಹಿಸಿದವನೇ ಅವನು. ಆದ್ದರಿಂದ ಅವನನ್ನು ಮುಖ್ಯ ಅಂತ ಇಲ್ಲಿ ಭಾಗವತ ಹೇಳಿರುವುದು. ತ್ರಯಾಣಾಂ ಲೋಕಾನಾಂ ಅಧೀಶಃ, 3 ಲೋಕಗಳ ಒಡೆಯ ಅಂತ ಕೃಷ್ಣನಿಗೆ ವಿಶೇಷಣ. ಭಗವಂತನ ದೇಹತ್ಯಾಗ ಅಂದರೆ ಪೃಥ್ವಿ ಲೋಕ ತ್ಯಾಗವೇ. ಯಾಕೆಂದರೆ ಆತನದು ನಿತ್ಯಾನಂದ ಸ್ವರೂಪವಾದ ದೇಹ ಆದ್ದರಿಂದ ಅದನ್ನು ತ್ಯಾಗ ಮಾಡಲಿಕ್ಕೆ ಬರೋದೇ ಇಲ್ಲ. ಈ 28ನೇ ಶ್ಲೋಕ ಮತ್ತು 29ನೇ ಶ್ಲೋಕ ಇವೆರಡಕ್ಕೂ ಸೇರಿಯೇ ಭಾಗವತ ತಾತ್ಪರ್ಯ ಶರೀರಂ ಆಕೃತಿ ದೇಹ ಕುಪೃಥ್ವಿ ಚ ಮಹಿ ತಥಾ ಅಂತ ಅಭಿಧಾನವನ್ನು ಹೇಳಿದೆ. ಶುಕ ಪರೀಕ್ಷಿತನ ಪ್ರಶ್ನೆಗೆ ಉತ್ತರ ಹೇಳಿದ್ರಲ್ಲ, ಭಗವಂತ ಬ್ರಾಹ್ಮಣ ಶಾಪ ಅನ್ನುವ ಒಂದು ನಿಮಿತ್ತವನ್ನು ಇಟ್ಕೊಂಡು ಈ ಕುಲವೆಲ್ಲ ನಷ್ಟ ಆಗಿ ಹೋಗಲಿ ಅಂತ ಆಲೋಚನೆ ಮಾಡಿ ತಾನೂ ಕೂಡ ತನ್ನ ದೇಹವನ್ನು ಅರ್ಥಾತ್ ಭೂಲೋಕವನ್ನು ಬಿಡುವುದಕ್ಕೆ ತೊಡಗಿ ಹೀಗೆ ಆಲೋಚನೆ ಮಾಡಿದ ಮುಂದಿನಂತೆ ಅಂತ ಬರ್ತದೆ. ಅದು ಮುಂದೆ 30ನೇ ಶ್ಲೋಕದಲ್ಲಿ ಉದ್ಧವನ ವರ್ಣನ ಇದೆ. ಉದ್ಧವನೇ ನನ್ನ ಉಪದೇಶವನ್ನು ಜಗತ್ತಿನಲ್ಲಿ ಪ್ರಸಾರ ಮಾಡಲಿಕ್ಕೆ ಸೂಕ್ತ ಅಂತ. 28ನೇ ಶ್ಲೋಕದಲ್ಲಿ ಆಕೃತಿ ಅಂತಿದೆ, 29ನೇ ಶ್ಲೋಕದಲ್ಲಿ ದೇಹ ಅಂತಿದೆ.
ಇವೆರಡಕ್ಕೂ ಸೇರಿ ಆಚಾರ್ಯರ ಭಾಗವತ ತಾತ್ಪರ್ಯ ಕಾಣಿಸ್ತದೆ. ಆಕೃತಿ ಅಂದರೆ ಪೃಥ್ವಿ ಅಂತ ಅರ್ಥ. 28ನೇ ಶ್ಲೋಕದಲ್ಲಿ ಆಕೃತಿ ಅಂತ ಏನು ಶಬ್ದ ಇದೆ ಅದಕ್ಕೆ ಪೃಥ್ವಿ ಅಂತ ಹೆಸರು. ಆಕೃತಿ, ದೇಹ ಇವೆರಡೂ ಶಬ್ದಗಳು ಕೂಡ ಪೃಥ್ವಿಯನ್ನೇ ಹೇಳ್ತವೆ. ಶರೀರ ಅನ್ನೋದಂತೂ ಶರೀರವನ್ನು ಹೇಳೇ ಹೇಳ್ತದೆ. ಶರೀರಂ ಆಕೃತಿ ದೇಹ ಪೃಥ್ವಿ ಚ ಮಹಿ ತಥಾ. ಶರೀರ ಅನ್ನೋದು ಬೇರೆ ಕಡೆ ಶರೀರ ಅಂತ ಅರ್ಥ ಹೇಳಿದ್ರು ಕೆಲವು ಇಂಥ ನಿರ್ದಿಷ್ಟ ಪ್ರಸಂಗಗಳಲ್ಲಿ ಅದು ಭೂಮಿಯನ್ನೇ ಹೇಳ್ತದೆ ಅಂತ ಅದರ ತಾತ್ಪರ್ಯ. ಒಟ್ಟು ಇಷ್ಟು ಶಬ್ದಗಳು: ಶರೀರ 1, ಆಕೃತಿ 2, ದೇಹ 3, ಕು 4, ಪೃಥ್ವಿ 5, ಮಹಿ 6. ಇವಿಷ್ಟು ಶಬ್ದಗಳು ಸಮಾನಾರ್ಥಕ. ಪೃಥ್ವಿ ಅನ್ನುವ ಅರ್ಥವನ್ನೇ ಇಲ್ಲಿ ಹೇಳ್ತವೆ ಅವು. ಶರೀರ ಅನ್ನೋ ಶಬ್ದಕ್ಕೆ, ಆಕೃತಿ ಎಂಬ ಶಬ್ದಕ್ಕೆ, ದೇಹ ಎಂಬ ಶಬ್ದಕ್ಕೆ ಬೇರೆ ಪ್ರಸಂಗಗಳಲ್ಲಿ ಏನಾದರೂ ಶರೀರ ಆಯಾ ವ್ಯಕ್ತಿಯ ದೇಹ ಅಂತ ಅರ್ಥ ಇರಬಹುದು. ಆದರೆ ಪೃಥ್ವಿ ಅನ್ನೋದಕ್ಕೆ ಅವು ಪರ್ಯಾಯ ಪದಗಳು. ಆದ್ದರಿಂದ 28 ಮತ್ತು 29ನೇ ಶ್ಲೋಕಗಳಲ್ಲಿರುವ ಆಕೃತಿ ಮತ್ತು ದೇಹ ಎರಡೂ ಕೂಡ ಪೃಥ್ವಿ ಅನ್ನೋ ಅರ್ಥವನ್ನೇ ಹೇಳ್ತವೆ. ಅದೇ ಸ್ಕಂದ ಪುರಾಣದ ಮಾತನ್ನು ಆಚಾರ್ಯ ಹೇಳಿದ್ದಾರೆ. ಪೃಥ್ವಿ ಲೋಕ ಸಂತ್ಯಾಗ ದೇಹತ್ಯಾಗೋ ಹರೇ ಸ್ಮೃತಃ. ಭಗವಂತ ಪೃಥ್ವಿ ಲೋಕವನ್ನು ತ್ಯಜಿಸುವುದು ಅಂದರೆ ದೇಹವನ್ನು ತ್ಯಾಗ ಮಾಡುವುದು. ಅಂದ್ರೂ ಒಂದೇ ಅರ್ಥ. ಎಲ್ಲಿಯಾದರೂ ದೇಹವನ್ನು ತ್ಯಾಗ ಮಾಡಿದ್ದಾನೆ ಅಂತ ಅರ್ಥ ಬಂದರೆ ಅದಕ್ಕೆ ಪೃಥ್ವಿ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋದ ಅಂತ ಇಷ್ಟೇ ಅರ್ಥ ಅದಕ್ಕೆ, ಹೊರತು ತನ್ನ ದಿವ್ಯ ದೇಹವನ್ನು ಬಿಡುವನು ಅಂತ ಅರ್ಥ ಅಲ್ಲ. ನಿತ್ಯಾನಂದ ಸ್ವರೂಪ ಆದ್ದರಿಂದ ಅವನ ದೇಹ ಅದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ದುರ್ಜನ ದರ್ಶಯೇತ್ ಜನಮೋಹಾಯ ಸದೃಶೀಂ ಮೃತಕಾಕೃತಿ. ತಾನು ಯಾವ ಪರಿಸರದಲ್ಲಿ ಕೂತ್ಕೊಂಡು ತನ್ನ ಕೊನೆಯ ಘಳಿಗೆಗಳನ್ನು ಕಳೆದನೋ ಅದೇ ಸ್ಥಳದಲ್ಲಿ ಒಂದು ತನ್ನನ್ನೇ ಹೋಲುವ ಒಂದು ಪಾಂಚಭೌತಿಕ ಆಕೃತಿಯನ್ನು ಬಿಟ್ಟು ಅದು ಹೊರಟು ಹೋಗ್ತಾನೆ. ನಟವದ್ ಭಗವಾನ್ ವಿಷ್ಣು. ಆತ ಮೂಲತಃ ಶ್ರೇಷ್ಠವಾದ ಜ್ಞಾನಾನಂದ ಸ್ವರೂಪ ಉಳ್ಳಂಥ ವ್ಯಕ್ತಿ, ಅಂಥ ತತ್ವ. ಆ ಭಗವಂತ ನಟನಂತೆ ಈ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ನಟನಾದವನು ತಾನು ಮಾಡುವ ನಟನೆಗೆ ಅನುಗುಣವಾಗಿ ಹೇಳಬೇಕಾದ ಎಲ್ಲ ಸಂಭಾಷಣೆಗಳನ್ನು ಹೇಳ್ತಾನೆ, ಅದಕ್ಕೆ ಬೇಕಾದ ವೇಷವನ್ನು ಹಾಕಿರ್ತಾನೆ. ಅಂತೂ ಜನರಿಗೆ ಅಲ್ಲಿ ನಡೆಯುತ್ತಿರುವುದೆಲ್ಲವೂ ಕೂಡ ಸತ್ಯ ಅಂತ ಅನ್ನಿಸ್ಬೇಕು. ಅದಕ್ಕೆ ಬೇಕಾದ ಎಲ್ಲ ಉಪಾಯಗಳನ್ನು ಅವನು ಮಾಡ್ತಾನೆ, ಹೇಗೋ ಹಾಗೆ. ಪ್ರಾಕೃತ ಜನರಿಗೂ ಕೂಡ ಇವನು ಈ ತನ್ನ ಶರೀರವನ್ನು ಇಲ್ಲೇ ಬಿಟ್ಟು ನಮ್ಮಂತೆ ಅವನು ಸತ್ತು ಹೋದ ಅನ್ನೋ ಭ್ರಮೆ ಬರಬೇಕು. ಅದಕ್ಕಾಗಿ ಒಂದು ಭೌತ ದೇಹವನ್ನು ಅಲ್ಲಿ ಇಟ್ಟು ಹೊರಟು ಹೋದ, ಅದು ಆತನ ಸ್ವರೂಪ ದೇಹ ಅಲ್ಲ ಅಂತ ಅದರ ತಾತ್ಪರ್ಯ. ನಟ ರಂಗಮಂದಿರದ ಮೇಲೆ ನಟನೆ ಮಾಡುವಾಗ ಒಮ್ಮೆ ರಾಕ್ಷಸನ, ಒಮ್ಮೆ ದೇವರ, ಒಮ್ಮೆ ಮನುಷ್ಯನ, ಹೆಚ್ಚೇಕೆ ಕೆಲವು ಸರಿ ಸ್ತ್ರೀ ಪಾತ್ರವನ್ನು ಧರಿಸಿಬಿಡ್ತಾನೆ. ಅಂತೂ ಯಾವುದು ತನ್ನದು ಮೂಲತಃ ಅಲ್ಲವೋ ಅದೆಲ್ಲವನ್ನೂ ಅಲ್ಲಿ ತೋರಿಸ್ತಾನೆ. ಹಾಗೆ ತೋರಿಸಿ ಜನರಿಗೆ ಮೋಹ ಬರೆಸ್ತಾನೆ. ಅದರಂತೆ ಈ ಭಗವಂತನು ಕೂಡ ಅಂತ ಅದರ ಅಭಿಪ್ರಾಯ. ಈ ಶ್ಲೋಕವನ್ನೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮನುಷ್ಯಾಕಾರವನ್ನು ಬಿಟ್ಟ ಅಂತ ಶ್ರೀಧರರ ವ್ಯಾಖ್ಯಾನ. ಆಕೃತಿ ಮನುಷ್ಯಾಕಾರಂ ಶ್ರೀಧರರ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ. ವೀರರಾಘವರು ಕೂಡ ಶ್ರೀಧರರ ನೆರಳಿನಲ್ಲೇ ವ್ಯಾಖ್ಯಾನ ಮಾಡ್ತಾರೆ. ವಲ್ಲಭರ ವ್ಯಾಖ್ಯಾನದಂತೆ ಯಾದವಾಕಾರವನ್ನು ಬಿಟ್ಟ ಅಂತ. ಈಗ ಭಗವಂತ ಯಾದವರ ಕುಲದಲ್ಲಿ ಹುಟ್ಟಿದ್ದಾನೆ. ಆ ಯಾದವ ಆಕಾರವನ್ನು ಆತ ಬಿಟ್ಟು ಹೋದ, ಪರಬ್ರಹ್ಮನಾಗಿಯೇ ಉಳಿದ. ಇದು ಅವರ ತಾತ್ಪರ್ಯ ಆಗ್ತದೆ. ಗಿರಿಧರರು ಅಂತ ಮತ್ತೊಬ್ಬರು ವ್ಯಾಖ್ಯಾನಕಾರರು ಆಕೃತಿಯನ್ನು ಬಿಡುವುದು ಅಂದರೆ ಮನುಷ್ಯ ಲೀಲೆಯನ್ನು ತೊರೆಯುವುದು ಅಂತ ಅರ್ಥ ಆಗ್ತದೆ. ತನ್ನ ದೇಹರೂಪವಾದ ವಿರಾಟ್ ಅಂದರೆ ಈ ಪ್ರಪಂಚ ಅನ್ನೋದು ಭಗವಂತನ ದೇಹಕ್ಕೆ ಸಮಾನ, ಭಗವಂತನ ಶರೀರಕ್ಕೆ ಸಮಾನ. ಅದನ್ನು ಬಿಟ್ಟ ಅಂತ ರಾಧಾರಮಣರ ವ್ಯಾಖ್ಯಾನ. ಮುಂದಿನ 29ನೇ ಶ್ಲೋಕದಲ್ಲಿಯೂ ಕೂಡ ಹೀಗೆ
ಅರ್ಥ. ಇದೇ ಸಮಸ್ಯೆ ಎಲ್ಲ ವ್ಯಾಖ್ಯಾನಕಾರರಿಗೂ ಬಂದಿದೆ. ಮಾನವರ ದೃಷ್ಟಿಗೆ ಗೋಚರನಾಗದಂತೆ ಹೊರಟೋದ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಮುಂದೆ 11ನೇ ಸ್ಕಂದದಲ್ಲಿ, ಇದೇ ಭಾಗವತದ 11ನೇ ಸ್ಕಂದದಲ್ಲಿ ಇದನ್ನ ಮತ್ತೊಂದ್ಸರಿ ಹೇಳ್ತಾರೆ. ಭಗವಂತನ ಜನನ ಮರಣ ಇದೆಲ್ಲವೂ ಕೂಡ ಕೇವಲ ನಟನೆ ಅಂತ ತಿಳ್ಕೊ. ವಾಸ್ತವಿಕವಾಗಿ ಅದು ಆಗಿರುವುದಿಲ್ಲ. ಭಗವಂತ ಅದನ್ನ ತನ್ನ ಅಭಿವ್ಯಕ್ತಿಯನ್ನು ಹೀಗೆ ತೋರಿಸ್ತಾನಷ್ಟೆ. ಅವನ ಅಭಿವ್ಯಕ್ತಿ ಅದನ್ನೇ ಹುಟ್ಟು ಅಂತಾರೆ ಕೆಲವರು. ತನ್ನ ಅಭಿವ್ಯಕ್ತಿಯನ್ನು ಆತ ಹಿಂದೆ ತಗೊಂಡ್ರೆ ಅದನ್ನೇ ಮರಣ ಅಂತಾರಷ್ಟೆ. ವಸ್ತುತಃ ಆತನಿಗೆ ಮರಣ ಜನನಗಳಿಲ್ಲ ಅಂತದ ತಾತ್ಪರ್ಯ. ಆಕೃತಿವತ್ ಸ್ಥಿತಾಂ ಪೃಥ್ವೀಂ ಯಸ್ಯ ಪೃಥ್ವೀ ಶರೀರಂ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಅದರಿಂದ ಈ ಆಕೃತಿಯನ್ನು ತೊರೆಯುವುದು ಅಂದರೆ ಪೃಥ್ವಿಯನ್ನು ತೊರೆಯುವುದು ಅಂತ ಅನಂತ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಅತ್ರ ಭೂತ್ಯಾಗ ಏವ ವಿವಕ್ಷಿತಃ ಸರ್ವೇ ನಿತ್ಯಾಃ ಶಾಶ್ವತಾಶ್ಚ ದೇಹಾಸ್ತಸ್ಯ ಮಹಾತ್ಮನಃ ಅಂತ ಹೀಗೆ ವೀರರಾಗವರು ವ್ಯಾಖ್ಯಾನ ಮಾಡ್ತಾರೆ. ದೇಹಂ ವಿರಾಡಾಕಾರಂ, ಒಬ್ಬೊಬ್ಬರದ್ದು ಒಂದೊಂದು ವ್ಯಾಖ್ಯಾನ ಇದೆ. ಆಕೃತಿಂ ತ್ರಿಗುಣಾಭಿವ್ಯಕ್ತ ರೂಪಂ ಮರ್ತ್ಯಲೋಕಂ, ಶುಕದೇವರ ವ್ಯಾಖ್ಯಾನ ಇದೆ. ಮರ್ತ್ಯಲೋಕವನ್ನು ಬಿಟ್ಟು ಹೋದ ಅಷ್ಟೇ ಹೊರತು ತನ್ನ ಸ್ವರೂಪ ದೇಹವನ್ನು ಆತ ಇಲ್ಲಿ ಬಿಟ್ಟು ಹೋಗಲಿಲ್ಲ. ಅಥವಾ ಜಡದೇಹವನ್ನು ಬಿಟ್ಟು ಹೋಗಬೇಕು ಅಂದರೆ ಆತನಿಗೆ ಜಡದೇಹ ಇಲ್ಲವೂ ಇಲ್ಲ. ಕೆಲವರ ವ್ಯಾಖ್ಯಾನಗಳು ಆಚಾರ್ಯರ ಅಭಿಪ್ರಾಯದ ಜೊತೆಗೆ ಹೊಂದಾಣಿಕೆಯನ್ನು ಪಡ್ಕೋತವೆ. ಆದರೆ ಅವು ಕೆಲದಕ್ಕೂ ಕೂಡ ಸ್ಪಷ್ಟವಾದ ಪ್ರಮಾಣವನ್ನು ಅವ್ರು ಯಾರೂ ಹೇಳಲಿಲ್ಲ. ಆಚಾರ್ಯರು ಹೀಗೆ ಸ್ಕಂದ ಪುರಾಣದ ಮಾತೊಂದನ್ನು ಹೇಳಿದ್ದಾರೆ. ಅದ್ರ ಮೂಲಕ ಅವರು ಸ್ಪಷ್ಟಪಡಿಸ್ತಾರೆ. ಮುಂದೆ 11ನೇ ಸ್ಕಂದದಲ್ಲಿ ಬರುವ ಮಾತು ಹೀಗಿದೆ. ರಾಜನ್ ಪರಸ್ಯ ತನುಹೃದ್ ಜನನಾಪ್ಯೇಯ ಮಾಯಾ ವಿಡಂಬನಮವೈಹಿ ಯಥಾ ನಟಸ್ಯ. ನಟನ ವಿಡಂಬನೆ ಒಂದು ಹೇಗಿರ್ತದೋ, ಅನುಕರಣ ಹೇಗಿರ್ತದೋ, ನಟ ತಾನು ವಹಿಸಿದ ಪಾತ್ರವನ್ನು ಹೇಗೆ ಅನುಕರಿಸ್ತಾನೋ ಎಲ್ಲ ರೀತಿಯಿಂದಲೂ, ಸತ್ತಂತೆ ತೋರಿಸ್ಕೋತಾನೆ, ಹಾಗೆ ಹುಟ್ಟಿದಂತೆ ತೋರಿಸ್ಕೋತಾನೋ, ಹಾಗೆ ಈ ಭಗವಂತನ ಜನನ ನಾಶ ಇವೆಲ್ಲವೂ ಕೂಡ ಹೀಗೆ ಒಂದು ಮಾಯಾ ವಿಡಂಬನೆ ಮಾತ್ರ ಅಂತ ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದ ಮಾತು 11ನೆಯ ಸ್ಕಂದದಲ್ಲಿ ಇದೆ. ಅಲ್ಲಿ 31ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಅದು ಕಾಣಿಸ್ತದೆ. ಅಲ್ಲಿಗೆ 29ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.